ಹೇಳ್ಕಂದ. ಐ ಆಮ್ ಸೋ ಸಾರಿ ಮಾವ. ನನ್ನಿಂದ ನಿಮ್ಗೆ ಇವತ್ತು ದೊಡ್ಡ ಅಪಾಯ ಆಗ್ತಿತ್ತು. ಮೀನಾ ಅವ್ರು ಬೇಡ ಅಂದ್ರು ನಾನು ಸ್ಪ್ರೇ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇದಕ್ಕೆ ಯಾಕಂದ ಇಷ್ಟೊಂದು ನೋವು ಮಾಡ್ಕೊಂಡ್ಬಿಟ್ಟಿದ್ಯಾ? ನೋಡು, ನನಗೇನೂ ಆಗಿಲ್ಲ. ಆಫ್ಟರ್ ಆಲ್ ಒಂದು ಸ್ಪ್ರೇ ವಾಸನೆ ತಡೆಯೋಕ್ಕಾಗದೇ ಇರೋಂಗಾಗೋಗಿದೆ ನನ್ನ ಆರೋಗ್ಯ. ಆರೋಗ್ಯನ ಕಾಪಾಡ್ಕೊಳ್ಳೋದ್ರಲ್ಲಿ ನಾನು ಸೋತಿದ್ದೀನಿ ಹೊರತು ಪಾಪ ಇದರಲ್ಲಿ ನಿಮ್ಮ ತಪ್ಪೇನಿದೆ ಕಣ್ಣಮ್ಮ. ನೀವೆಲ್ಲ ಯಾಕಿಷ್ಟು ಒಳ್ಳೆಯವರು? ನನಗೆ ನಿಮ್ಮ ಬಗ್ಗೆ ಅರ್ಥನೇ ಆಗ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಆಗಿದ್ರು ಬೈದ್ ಕಳ್ಸಿರೋರು. ಆಡ್ಸ್ ಬೆಳೆಸಿದವ್ರನ್ನ ಆಡಿದ ಜಾಗನ ಬಿಟ್ಟು ಇನ್ನೊಂದು ಮನೆಗೆ ಬಂದು ಜೀವನ ಕಟ್ಕೊಳ್ಳೋವಂಥ ದೊಡ್ಡ ಮನಸ್ಸುಳ್ಳಮ್ಮ ಹೆಣ್ಮಕ್ಳು ಅಂದರೆ ಅಂಥವ್ರನ್ನ ಆಡೋದು ಅನ್ನೋದು ಅವಮಾನಿಸೋದು ಮಾಡಿದ್ರೆ ಆ ದೇವ್ರ ಮೆಚ್ಚುತ್ತಾನ. ನೋಡು, ನಾನು ಎಷ್ಟೋ ಸಲ ಶಾಂತಿಗೆ ಬೈಬಾರ್ದು ಅಂತ ತುಂಬ ಹಲ್ಲು ಮುಡಿ ಕಚ್ಕೊಂಡಿರ್ತೀನಿ. ಆದರೂ ಕೆರಳಿಸ್ಬಿಡ್ತಾಳೆ ಅವಳು. ಆದರೂ ಅವಳು ಬೈಬೇಕಾರೆ ಅನ್ಬೇಕಾರೆ ಮನಸ್ಸು ಒಂಥರ ಹಿಂಜರಿಯುತ್ತೆ. ತುಂಬ ಸಲ ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡ್ತೀನಿ. ಅಂಥವಳನ್ನ ಬಯಕೆ ಹಿಂದೆ ಮುಂದೆ ನೋಡ್ತೀನಿ. ಇನ್ನು ಬೇರೆ ಮನೆಯಿಂದ ಬಂದಿದ್ದೀರಿ ನನ್ನ ಸೊಸೆಯಂದರು, ನನ್ನ ಮಕ್ಕಳಾಗಿದ್ದೀರಿ, ನಿಮಗೆ ಬೈತೀನ ಕಂದ ನಾನು. ಇಲ್ಲಮ್ಮ, ಮಾವನ್ನ ಅತ್ತೆನ ಅಪ್ಪ ಅಮ್ಮನ ಥರ ನೋಡ್ಕೊಳ್ಳೋದು ಸೊಸೆ ಕರ್ತವ್ಯ. ಹಾಗೆ ಬರೋ ಸೊಸೆಯಂದ್ರನ್ನ ಮನೆ ಮಗಳಾಗಿ ನೋಡ್ಕೋಬೇಕಾದ್ದು ಮಾವಂದ್ರು ಅತ್ತೆಯಂದ್ರ ಕರ್ತವ್ಯ. ಇದನ್ನು ಒಪ್ಕೊಂಡು ಇದರಂತೆ ಜೀವನ ಮಾಡಿದ್ರೇ ಬದುಕುಗೊಂದು ಅರ್ಥ ಅಂತ ಬರೋದು. ನೀವು ವಯಸ್ಸಲ್ಲಿ ಮಾತ್ರ ಅಲ್ಲ, ಗುಣದಲ್ಲೂ ತುಂಬಾ ದೊಡ್ಡವರು ಮಾವ. ಐ ಆಮ್ ರಿಯಲಿ ಸಾರಿ. ಆಯ್ತು ಕಂದ, ಆಯ್ತು, ಈಗೇನಾಗ್ಲಲ್ಲ. ಹೋಗು, ಈಗ ಆರಾಮಾಗಿ ಹೋಗಿ ಮಲಕೋ ಕಂದ. ನಿಂದೇನು ತಪ್ಪಿಲ್ಲ, ಹೋಗಿ ಮಲಕೋ ಹೋಗು. ನೋಡಿದ್ರೇನ್ರಿ, ಸಮುದ್ರ ದಾಳಿ ಕೇಳಿದ್ರು ಇಂಥ ಮುತ್ತು ಸಿಗಲ್ಲ. ಅಂತ ಮುತ್ತನ್ನ ಆರಿಸ್ಕೊಂಡು ಬಂದಿದ್ದೀನಿ ನಾನು. ಬರೀ ಶ್ರುತಿ ಮಾತ್ರ ಅಲ್ಲ ಕಣೆ, ನಮ್ಮ ಮನೆಗೆ ಬಂದಿರೋ ಮೂರು ಸೊಸೆ ಅಂದ್ರೂ ಮೂರು ಮುತ್ತುಗಳೇ. ಇಬ್ರು ಮುತ್ತುಗಳು, ಇನ್ನೊಂದು ಹೂವ. ಅದು ಬರೀ ಹೂವಲ್ಲ ಕಣೆ, ಸಾಕ್ಷಾತ್ ಭಗವಂತನ ತಲೆ ಮೇಲಿರೋ ಹೂವು. ಯಾವತ್ತೂ ಬಾಡದೇ ಇರುವಂಥ ಹೂವು. ಆ ದೇವರು ಪ್ರಸಾದದ ರೂಪದಲ್ಲಿ ನಮಗೆ ವರ ಅಂತ ಕೊಟ್ಟಿರೋ ಹೂವು ಅದು. ಅಯ್ಯಯ್ಯಪ್ಪ ಅಯ್ಯಮ್ಮ, ತಡ್ಕೊಳಕ್ ಆಗ್ತಿಲ್ವೇ ಈ ಡೈಲಾಗು. ಅಲ್ಲ ರೀ, ಯಾವ ಡ್ರಾಮಾ ಕಂಪನಿದು ಡೈಲಾಗು? ತಮ್ಮ ಕಂಪನಿದೆ. ನಾನು ಹೇಳಿ ಮುತ್ತನ್ನು ಆರಿಸ್ಕೊಂಬಂದಿನಿ ಅಂತ ಡ್ರಾಮಾ ಮಾಡ್ತಾ ಇದೆಯಲ್ಲ, ಅದೇ ಕಂಪನಿ ಡೈಲಾಗನ್ನ ತಮ್ಮ ಕಂಪನಿ ತಮಗೆ ವಾಪಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಆಯ್ತಾಯ್ತು, ಮಲ್ಕೊಳ್ಳಿ. ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ ನೀವು. ಇಷ್ಟು ಮಾತಾಡಿದಕ್ಕೆ ಹಿಂಗೆ, ಇನ್ನೇನಾದ್ರು ಜಾಸ್ತಿ ಮಾತಾಡಿದ್ರೆ ಇನ್ನೆಂಗೋ. ಮಾವ, ಕಾಫಿ. ಶಿವ ಗೋವಿಂದ ನಾರಾಯಣ. ಮಾವ, ಫೋನ್ ತಗೊಳಮ್ಮ, ಯಾರು ನೋಡು. ಅಜ್ಜಿ. ಹಲೋ ಅಜ್ಜಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಸೇರಿ 4 ದಿನ ಆಯ್ತು. ಒಂದು ಫೋನ್ ಮಾಡಬೇಕು ಈ ಅಜ್ಜಿಗೆ ಅನ್ನಿಸ್ಲಿಲ್ವಾ ನಿಮಗೆ? ನಾನು ಕಾಲ್ ಮಾಡಬೇಕು ಅಂತಾನೆ ಅನ್ಕೊಂಡೆ ಅಜ್ಜಿ, ಆದರೆ ಮನೆ ಕೆಲಸ ಹಾಗೆ ಅಂಗಡಿ ಕೆಲಸ ಅಂತ ಓಡಾಡ್ತಾ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ನೀನು ಯಾಕೆ ಮನೆ ಕೆಲಸ ಮಾಡ್ತಾ ಇದೀಯಾ? ನಿಮ್ಮ ಅತ್ತೆಗೆಲ್ಲ ಮಾಡ್ಕೊಂತ ಹೇಳು. ಪರವಾಗಿಲ್ಲ ಅಜ್ಜಿ, ನನಗಿದೆಲ್ಲ ಏನು ಕಷ್ಟ ಅನ್ಸಲ್ಲ, ನಾನೇ ಮಾಡ್ಕೊತೀನಿ. ನಿನ್ನನ್ನು ಯಾರು ಬದಲಾಯಿಸೋಕ್ಕಾಗಲ್ಲ ಕಣೆ. ಆಮೇಲೆ ಸೂರ್ಯ ನಿಮ್ಮ ಮದುವೆ ಫೋಟೋ ಕಳಿಸಿದ್ದ, ತುಂಬ ಚೆನ್ನಾಗಿದೆ. ಸೂರ್ಯ ತಾಯಿ ತಂದ್ಕೊಟ್ನಾ? ಹೌದು ಅಜ್ಜಿ, ಅದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆ ತಾಳಿನ ಅವ್ರ ಕೈಲೇ ಕಟ್ಸ್ಕೊಂಡೆ. ಇದೆಲ್ಲ ನೋಡಿ ಆ ನೌಟಂಕಿ ತುಂಬ ಹೊಟ್ಟೆ ಉರ್ಕೊಂಡಿರ್ತಾಳೆ. ಹೌದು ಅಜ್ಜಿ. ನನಗೀಗ ಸೂರ್ಯನ ಬಗ್ಗೆ ಯಾವ ಯೋಚನೆನೂ ಇಲ್ಲಮ್ಮ. ನೀನು ಅವನಿಗೆ ಜವಾಬ್ದಾರಿ ಅಂದರೆ ಏನು ಅನ್ನೋದು ಹೇಳ್ಕೊಟ್ಟಿದ್ಯಾ. ಅವನನ್ನು ನೀ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ನೀವಿಬ್ರು ಯಾವಾಗಲೂ ಹೀಗೆ ಸಂತೋಷವಾಗಿರ್ಬೇಕು ಅಂತ ನನ್ನ ಆಸೆ. ನಿಮ್ಮ ಆಶೀರ್ವಾದ, ಮಾವನ ಆಶೀರ್ವಾದ ಇದ್ರೆ ನಾವು ಯಾವಾಗಲೂ ಸಂತೋಷವಾಗೇ ಇರ್ತೀವಿ ಅಜ್ಜಿ. ರಂಗನಾಥ ಹೇಗಿದ್ದಾನಮ್ಮ? ಅದು ಮಾವಂಗೆ ಸ್ವಲ್ಪ
ಮಾವಂಗೆ ಯಾವ ಸಮಸ್ಯೆನೂ ಇಲ್ಲ ಅಜ್ಜಿ. ಇಲ್ಲೇ ಪಕ್ಕದಲ್ಲಿ ಕಾಫಿ ಕುಟ್ಕೊಂಡು ಕೂತಿದ್ದಾರೆ. ಹೆದ್ರು ಅಂತದ್ ಏನೂ ಇಲ್ಲ. ಲಕ್ಕಿನಾ? ಹಾ ಅಜ್ಜಿ. ಕೊಡಿಲಿ. ಹಾಯ್ ಲಕ್ಕಿ. ಲಕ್ಕಿ, ನಿನಗೆ ಒಂದು ವಿಷಯ ಹೇಳ್ಬೇಕು. ಅಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಡಾಕ್ಟ್ರು. ಏನು ಹೇಳಿದ್ರು? ನನ್ನ ರಂಗನಾಥ ಆರಾಮಾಗಿದ್ದಂತಾನೆ? ಲಕ್ಕಿ, ಡಾಕ್ಟ್ರು ಅಪ್ಪಂಗೆ ಏನೂ ಸಮಸ್ಯೆ ಇಲ್ಲ, ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು. ಹಬ್ಬ, ನಿನ್ನ ಮಾತು ಕೇಳಿ ನಾನು ಹೆದರಿ ಬಿಟ್ಟಿದ್ದೆ. ಚೆನ್ನಾಗಿದ್ದಾನೆ ಅಂತ ಕೇಳಿದ ಮೇಲೆ ಸಮಾಧಾನ ಆಯಿತು. ನೀನು ಅವನ ಜೊತೆಲೇ ಇದ್ದು ಅವನಿಗೇನು ಆಗದೇ ಇರೋ ಹಾಗೆ ನೋಡ್ಕೋತೀನಿ ನಂಬಿಕೆ ನನಗಿದೆ ಕಣ ಸೂರ್ಯ. ಹಾಗೆ ನೆನ್ನೆ ನೀ ಕಳಿಸಿದ ಫೋಟೋ ನೋಡಿದೆ, ತುಂಬ ಚೆನ್ನಾಗಿದೆ ಕಣ. ನಮ್ಮ ಮದುವೆ ಫೋಟೋನ ಲಕ್ಕಿ? ಲಕ್ಕಿ, ಮೀನಾ ಅವಳು ಹಾಕಿದ ಸವಾಲಲ್ಲಿ ಮೊದಲನೇ ಸ್ಟೇಜ್ನ ದಾಟ್ಬಿಟ್ಲು. ಅವಳು ಆಸೆ ಪಟ್ಟಂಗೆ ಅವಳಿಗೆ ಒಂದು ತಾಳಿ ಕೊಡಿಸ್ಬಿಟ್ಟೆ ನಾನು. ನೀನು ನನ್ನ ಮೊಮ್ಮಗ ಕಣ, ಅಂದ್ಕೊಂಡಿದ್ದನ್ನ ಸಾಧಿಸ್ತೀಯ. ಎಲ್ಲರೂ ಸಂತೋಷ ಹುಡುಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾರೆ, ಆದ್ರೆ ನಿಜವಾದ ಸಂತೋಷ ಹೆಂಡತಿನ ಯಾರು ಚೆನ್ನಾಗಿ ನೋಡ್ಕೋತಾರೋ ಅವರಿಗೆ ಸ್ವಂತ ಆಗಿರುತ್ತೆ. ಹಾಗೆ ಮೀನಾ ಕೂಡ ನಿನ್ನ ರಾಜನಾಗಿ ನೋಡ್ಕೋತಾಳೆ. ಅಯ್ಯೋ ಲಕ್ಕಿ, ನಾನು ಯಾವ ನಾಡಿಗೂ ರಾಜನಾಗಬೇಕಾಗಿಲ್ಲ. ಲೇ ಮೀನಾ, ನೀನು ನನ್ನನ್ನು ರಾಜ ಮಾಡ್ಬಿಡ್ತೀಯ ಅಂತ ಲಕ್ಕಿ ಹೇಳ್ತಾ ಇದಾರೆ. ಅಷ್ಟೇ ತಾನೇ, ಮಾಡ್ತೀನಿ ಬಿಡಿ. ಅಜ್ಜಿಗೆ ತಕ್ಕ ಸೋಸೆಗಳು ಸುಳ್ಳುಗಳು ಹೇಳೋದ್ರಲ್ಲಿ. ಏನೋ ಸುಳ್ಳು ಬಡವ ರಾಸ್ಕಲ್, ಅವಳು ಹೇಳಿದ ಮೇಲೆ ಖಂಡಿತ ಮಾಡ್ತಾಳೆ. ಹಾಗೆ ನನ್ಗೆ ಆ ಫೋಟೋ ಕಳ್ಸಿದ್ನಲ್ಲ ಲಕ್ಕಿ, ನೀನೇ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದೆ. ಅದಲ್ಲ ಕಣೋ, ನೀವೆಲ್ಲ ಇಲ್ಲಿ ಬಂದಾಗ ನಾವು ಆಚೆ ನಿಂತ್ಕೊಂಡು ತೆಗೆಸ್ಕೊಂಡ್ವಲ್ಲ ಆ ಫೋಟೋ, ಅದನ್ನ ಕಳಿಸು. ಅದನ್ನ ಫ್ರೇಮ್ ಹಾಕಿ ಇಲ್ಲಿ ನೇತಾಕ್ತೀನಿ. ಓಹೋ, ಆ ಫೋಟೋನಾ? ಓ ಸರಿ ಸರಿ ಸರಿ. ನಾನು ಒಂದು ಕೆಲಸ ಮಾಡ್ತೀನಿ, ನಮ್ಮ ಮದುವೆ ಫೋಟೋ ಜೊತೆಗೆ ಆ ಫೋಟೋನು ಇದು ಚೆನ್ನಾಗಿ ಒಳ್ಳೆ ಫ್ರೇಮ್ ಹಾಕ್ಸ್ಬಿಟ್ಟು ನಿಂಗೆ ಕೊರಿಯರ್ ಮಾಡಿಬಿಡ್ತೀನಿ, ಓಕೆನಾ? ಸರಿ, ಹಾಗೆ ಮಾಡು. ಅಪ್ಪನ್ನ ಚೆನ್ನಾಗಿ ನೋಡ್ಕೋ. ಇದು ಅಪ್ಪಂಗೆ ಕೊಡ್ಲಾ? ಮಾತಾಡ್ತೀಯಾ? ಬೇಡ ಕಣೋ, ನಾನು ತೋಟಕ್ಕೆ ಹೋಗ್ಬೇಕು. ಅಲ್ಲಿಂದ ಬಂದ ಮೇಲೆ ಮಾತಾಡ್ತೀನಿ. ಅಲ್ಲಿ ತನಕ ಸುಧಾರಿಸ್ಕೊಳ್ಳಿ ಬಿಡು. ನೀನು ಅವನನ್ನು ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಸರಿ ಲಕ್ಕಿ, ಆಯ್ತು. ಜೋಪಾನ. ನೋಡಮ್ಮ ಅಪ್ಪ, ಲಕ್ಕಿ ನಿನಗೆ ಆಮೇಲೆ ಫೋನ್ ಮಾಡ್ತಾರಂತೆ. ಏನ್ರು ನನಗೆ ಹುಷಾರಿಲ್ಲ ಅನ್ನೋ ಸುದ್ದಿನ ನೀವು ನಮ್ಮ ಅಮ್ಮಂಗೆ ಹೇಳ್ಬಿಡ್ತೀರಾ? ಮಾವ, ಯಾಕೆ ಅಜ್ಜಿಗೆ ಹೇಳ್ಬಿಡಿ ಅಂತ ಹೇಳಿದ್ರಿ? ಏನಿಲ್ಲಮ್ಮ, ಮತ್ತೆ ನನಗೆ ಹುಷಾರಿಲ್ಲ ಅಂದರೆ ಅವಳು ತುಂಬ ಆತಂಕಕ್ಕೆ ಒಳಗಾಗ್ತಾಳೆ, ಅದಕ್ಕೆ ಹೇಳಿದೆ ಅಷ್ಟೇ. ಅಪ್ಪ, ಈ ವಿಷಯ ನಾವು ಲಕ್ಕಿಗೆ ಹೇಳದೇ ಇದ್ರೆ ಅವ್ರು ಆತಂಕಕ್ಕೆ ಒಳಗಾಗ್ತಾರೋ ಇಲ್ವೋ, ಈ ವಿಷಯ ನನಗೆ ಯಾಕೆ ಹೇಳಿಲ್ಲ ಅಂತ ನನ್ನನ್ನು ತರಾಟೆಗೆ ತಗೋತಾರೆ. ನಾನು ನಿಧಾನವಾಗಿ ಸಮಯ ನೋಡಿಕೊಂಡು ನಾನೇ ಹೇಳ್ಬಿಡ್ತೀನಿ ಬಿಡು ಅವ್ರಿಗೆ. ಆಯ್ತು, ನೀನು ಯಾವತ್ತು ಹೇಳ್ತೀಯ ಅಂತ ನನಗೆ ಮುಂಚೆ ಹೇಳ್ಬಿಡು. ಆವತ್ತು ಕರೆಕ್ಟಾಗಿ ನಾನು ಬೇರೆ ಊರಿಗೆ 2 ದಿನ ಟ್ರಿಪ್ ಹಾಕೊಂಡು ಹೋಗ್ಬಿಟ್ಟು ಈ ಕಡೆ ತಲೆನೇ ಹಾಕೋದಿಲ್ಲ, ಆಯಿತಾ? ಅಪ್ಪು, ಮತ್ತೆ ಲಕ್ಕಿ ಕೇಳ್ತಾ ಇದ್ರು, ಅದೇ ಊರಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ಹಿಡ್ಕೊಂಡು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡಲ್ಲ, ಅದನ್ನು ದೊಡ್ಡದಾಗಿ ಕಟ್ ಹಾಕ್ಸ್ಬಿಟ್ಟು ಕಳಿಸ್ಬೇಕಂತೆ. ಅವರು ಗೋಡೆ ಮೇಲೆ ಹಾಕೋತಾರಂತೆ. ಕೇಳಿಸ್ಕೊಂಡೆ ಕಣ, ನಾನು ಕೇಳಿಸ್ಕೊಂಡೆ. ಚೆನ್ನಾಗೇ ಮಾಡಿಸು, ಒಂದು ಕಾಪಿ ಜಾಸ್ತಿನೇ ಮಾಡಿಸು, ನಮ್ಮನೇಲಿ ಒಂದು ಹಾಕೋಣ. ಅಯ್ಯೋ, ಯಾಕೆ ಅದನ್ನೆಲ್ಲ ಮನೇಲಿ ಹಾಕ್ಸೋದು? ಫ್ಯಾಮಿಲಿ ಫೋಟೋ ಮನೇಲಿ ಹಾಕಿಸ್ದೆ, ಇನ್ನೇನು ಬೀದಿಲಿ ಹಾಕಿಸ್ತಾರ? ಮನೇಲಿ ಈಗಾಗಲೇ ಬೇಡದೇ ಇರೋದು ತುಂಬಿಕೊಂಡು ಜಾಗ ಇಲ್ದಂಗೆ ಆಗಿದೆ, ಈಗ ಅದು ಬೇರೆ ಅಲ್ಲ. ಇಷ್ಟು ದೊಡ್ಡದಾಗಿ ಮನೆ ತುಂಬ ಜಾಗ ಇದೆ, ಮನೆಯವರೆಲ್ಲ ಇರೋ ಫೋಟೋ ಹಾಕೋದಕ್ಕೆ ಇವ್ರಿಗೆ ಜಾಗ ಇಲ್ಲ. ನೆನ್ನೆ ನಾನು ಮೀನಾ ಇರೋ ಫೋಟೋ ಹಾಕ್ತೀನಿ ಅಂದಾಗಲೂ ಹಿಂಗೆ ಹೇಳಿದ್ರು. ಇಷ್ಟೊಂದು ಫೋಟೋಸ್ ಎಲ್ಲ ಇರ್ಬೇಕಾದ್ರೆ ಇನ್ನು ಅದು ಯಾಕೆ? ಆ ಫೋಟೋನಲ್ಲಿ ನಾನು ಮೀನಾ ಇದೀವಿ ಅನ್ನೋ ಹೊಟ್ಟೆ ಊರಿನಲ್ಲೇ ಸಕ್ಕರೆ ಬೇಡ ಅಂತ ಹೇಳ್ತಾ ಇರೋದು. ಸೂರ್ಯ ಮತ್ತಿನ್ನೇನು, ನಮ್ಮ ಫೋಟೋ ಸಪ್ರೇಟಾಗಿ ಹಾಕ್ತೀವಿ ಅಂತ ಹೇಳಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ. ನೀನು ಬುದ್ಧಿ ಬದಲಾಗ್ಲಿ ಅಂತಲೇ ನಾನು ಆ ಫೋಟೋನ ಇಲ್ಲೇ ಹಾಕಿಸ್ಬೇಕು ಅಂತಿರೋದು. ಯಾರ ಮನಸ್ಸಿನಲ್ಲಿ ಎಷ್ಟೇ ಮನಸ್ತಾಪ ಇದ್ದರೂ, ಊರಿನಲ್ಲಿ 4 ದಿನ ಎಷ್ಟು ಖುಷಿಯಾಗಿದ್ವಿ ನಾವೆಲ್ಲ, ಆ ಫೋಟೋನ ನೋಡಿದಾಗಲಾದರೂ ನಮ್ಮ ಮನಸ್ಸಿನಲ್ಲಿ ಎಷ್ಟೇ ಬೇಸರ ಇದ್ದರೂ ಎಲ್ಲರ ಮನಸ್ಸಲ್ಲೂ ಖುಷಿ ಉದ್ಭವ ಆಗಬೇಕು. ಅದೇ ಉದ್ದೇಶ ಕಣೆ. ಅಲ್ಲ, ಊರಲ್ಲಿ ಯಾರು ಖುಷಿಯಾಗಿದ್ರು ಅಂತ ಹೇಳ್ತಿದ್ದೀರಾ? ನಿಮ್ಮಮ್ಮ ನನ್ನನ್ನು 1 ನಿಮಿಷ ಕೂರಕ್ಕೆ ಬಿಡಲಿಲ್ಲ, ಅಷ್ಟೊಂದು ಕೆಲಸ ಮಾಡಿಸ್ಕೊಂಡ್ಬಿಟ್ರು ನನ್ನ ಕೈಯಲ್ಲಿ. ರೋಹಿಣಿ ಅವ್ರ ಮಾವ ದಿಢೀರ್ ಅಂತ ಬಂದರು, ದಿಢೀರ್ ಅಂತ ಹೋದ್ರು. ನಿಮ್ಮ ಪ್ರಕಾರ ಯಾರು ಖುಷಿಯಾಗಿದ್ದಲ್ಲಿ? ಅಪ್ಪ, ಅವ್ರ ಬಗ್ಗೆ ಬಿಡಪ್ಪ.
ಅಪ್ಪ ನನಗೆ ಪರಿಚಯ ಇರೋ ಒಬ್ಬಂದು ಒಳ್ಳೆ ಫೋಟೋ ಸ್ಟುಡಿಯೋ ಇದೆ. ನಾನು ಹೋಗಿ ಅವನ ಹತ್ರ ಒಂದು ಒಳ್ಳೆ ಫ್ರೇಮ್ ಹಾಕ್ಸ್ಕೊಂಡ್ಬರ್ತೀನಿ ಫೋಟೋನ. ನಾನು ಬರ್ತೀನಿ. ಸರಿಯಪ್ಪ. ನೀನೇನೆ ದಿಂಬ್ರಂಗ ಅಂತ ಕೂತ್ಬಿಟ್ಟಿದ್ಯಾ? ಕಾಫಿ ಮಾಡ್ಕೊಬ ಹೋಗು. ಈ ಸಲ ನಾನೇ ಹೇಳ್ಬೇಕು ಕಾಫಿ ಮಾಡ್ಕೊಡು, ತಿಂಡಿ ಮಾಡ್ಕೊಡು ಅಂತ. ಈಗ ಹೇಳೋದಿಲ್ಲ ಅದನ್ನೇ ಮೀನಾ, ಒಂದು ಲೋಟ ಕಾಫಿ ಮಾಡ್ಕೊಡಮ್ಮ ಅಂತ ಈ ಧ್ವನಿ ಹೇಳಿದ್ರೆ ಅದೆಷ್ಟು ಚೆನ್ನಾಗಿರುತ್ತೆ. ನಿಮ್ಮ ನೋಡಿ ಕಲ್ತ್ಕೊತೀನಿ ಬಿಡಿ. ಕರಿತಿರಲ್ಲ ಕಂದ ಮುದ್ದು ಅಂತ, ಅದು ಸಾಲ್ದ? ದಾಸರದ ಒಂದು ಪದ ಇದೆ, ಕೇಳ್ತೀಯ? ಕಾರಂತ ಹಾಡ್ರ ಬೇಡ ಆಚಾರವಿಲ್ಲದ ಬೇಡ ಅಂದೆ. ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರ್ರ ದೂಷಿಸಿಕೊಂಡು ಚಾಚಿಕೊಂಡಿರುವಂಥ ನಾಲಿಗೆ ಅಂತ ಹಾಡಿದಾರೆ ಕಣೆ. ನಿನ್ನನ್ನು ಹೇಳಿ ಹಾಡ್ರದು ಕಾರಂತರದು. ಸಂತೋಷ, ಕಾರಂತ್ರಿಗಾದ್ರೂ ನಾನು ಬೇಕಲ್ಲ, ಹೋಗಿ ಪರವಾಗಿಲ್ಲ. ಪುರಂದ್ರದಾಸರು ಬರ್ಲಾ? ಕರ್ಮ. ಏನಿಲ್ಲ ಕಣೆ, ಗಂಡಿಗಂತೂ ಸೇವೆ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಿ, ಅಟ್ಲೀಸ್ಟ್ ಗುಂಡಿ ಹಾಕೊಡ. ನನಗೆ ಮಾಡೋ ಕೆಲಸ ಅಲ್ವಾ, ನೀವೇ ಹಾಕೊಳ್ಳಿ. ಅದಕ್ಕೆ ನೀನು ನನ್ನದು ಗಂಡ ಗುಂಡಿ ಅಂತ. ಬರ್ತೀನಿ. ಸಾರಿ. ಅಲ್ಲ, ಯಾರಿಗೂ ನನ್ ಕಂಡ್ರೆ ಭಯ ಇಲ್ವಲ್ಲ?